ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋಸ್. ಏನು ಡೈಟ್ ವಿಷಯಕ್ಕೆ ಬರ್ತೀನಿ. ಬಿಗ್ ಬಾಸ್ ಅವ್ರ ಕಡೆಯಿಂದ ಮತ್ತೊಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಆ್ಯಂಡ್ ಈ ಪ್ರೋಮೋದಲ್ಲಿ ಧ್ರುವಂತವರು ತಮ್ಮ ಅಭಿಮಾನಿಗಳ ಮುಂದೆ ಸಖತ್ತಾಗಿ ಪವರ್ಫುಲ್ ಟಾಕ್ನ ಮಾಡ್ತಿದ್ದಾರೆ. ಏನು ಮಾತಾಡಿದ್ದಾರೆ, ಏನು ಕತೆ ಪ್ರೋಮೋ ನೋಡ್ಕೊಬೋಣ, ಆಮೇಲೆ ಡೀಟೇಲ್ ಮಾತಾಡೋಣ ಬನ್ನಿ. ನಂಬಿಕೆ ಇಟ್ಟು ಕಲಿಸಿದ್ದು ಒನ್ ಮ್ಯಾನ್ ಆರ್ಮಿ ಆಗಿ ಆಟ ಆಡ್ತಾನೆ. ಟಾಸ್ಕ್ ಅಲ್ಲಿ ಅವ್ನ ಹೊರಗಡೆ ಇಡಬೇಕು, ಆಟ ಆಡಕ್ ಬಿಡಬಾರ್ದು ಅಂತ ನನ್ನ ಬ್ಲಾಕ್ ಮಾಡ್ತಾರೆ, ಡಿಬಾರ್ ಮಾಡ್ತಾರೆ, ಜಗಳ ಮಾಡಿ ಟಾಸ್ಕ್ ನ ಕಿತ್ಕೊಂಡು ಆಟ ಆಡಿ ಪ್ರೂವ್ ಮಾಡಿದೀನಿ. ಒನ್ ಮ್ಯಾನ್ ಆರ್ಮಿ ಮುಂದೆ ಇದ್ದಿದ್ದು 24 ತಲೆಗಳು, ಇವತ್ತು 6 ತಲೆಗೆ ತಂದು ನಿಲ್ಸಿದೀನಿ. ನನಗೆ ಕಾಂಪಿಟೀಟರ್ ಇರಬಾರ್ದು ಈ ಮನೆಯಲ್ಲಿ. ಆ ರೀತಿ ದೇವನಿಂದ ಏನಿಸ್ತು ಗೈಸ್ ನಮ್ಮ ಧ್ರುವಂತ್ ಅವರ ಮಾತುಗಳನ್ನ ಕೇಳಿ ಸಖತ್ ಸ್ಪೀಚ್ ಕೊಡ್ತಿದ್ದಾರಲ್ಲ. ಒಟ್ಟಿನಲ್ಲಿ ಅವರ ಎನರ್ಜಿ ಮತ್ತು ಪವರ್ಫುಲ್ಲಾಗಿ ಮಾತಾಡ್ತಿರೋದು ನೋಡಿದ್ರೆ ಮೆಚ್ಚಲೇಬೇಕು ಅಂತಲೇ ಹೇಳ್ಬೋದು. ಆ್ಯಂಡ್ ನಿಮ್ಮ ಅನಿಸಿಕೆ ಏನು ಇವ್ರ ಬಗ್ಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ. ಆ್ಯಂಡ್ ಇಲ್ಲಿ ಒಂದು ವಿಷಯ ಅಂತೂ ಕ್ಲಿಯರಾಗಿ ಗೊತ್ತಾಗ್ತಿದೆ, ಧ್ರುವಂತ್ ಅವರು ಈ ವಾರ ಡಿಫ್ರೆಂಟಾಗಿ ಕಾಣಿಸ್ಕೊತಿದ್ದಾರೆ. ಅದಕ್ಕೆ ಕಾರಣ ಆಗಿರುವಂಥದ್ದು ಏನಪ್ಪ ಅಂದರೆ ಸುದೀಪ್ ಅಣ್ಣ ಅವರ ಅಪ್ರಿಷಿಯೇಷನ್ ಮಾತುಗಳು, ಜೊತೆಗೆ ನಮ್ಮ ಕಿಚನ್ ಚಪ್ಪಾಳೆ ಇದೆಯಲ್ಲ ಅದು ಇಡೀ ಸೀಸನ್ ಸೇರಿಸಿ ಅದು ಅಂತಲೇ ಹೇಳ್ಬೋದು. ಆ್ಯಂಡ್ ಇವಾಗ ಅವ್ರಿಗೆ ಕ್ಲಾರಿಟಿ ಇದೆ. ಮತ್ತು ಇಲ್ಲಿ ಸುದೀಪ್ ಅಣ್ಣನ ಮೆಚ್ಕೊಂಡು ಇಷ್ಟೆಲ್ಲ ಮಾತಾಡ್ತಿದ್ದಾರೆ ಮತ್ತು ಕಿಚನ್ ಚಪ್ಪಾಳೆ ಕೊಟ್ಟಿದ್ದಾರೆ, ಅದು ಇಡೀ ಸೀಸನ್ಗೆ ಅಂದಮೇಲೆ ಪಕ್ಕ ಹೊರಗಡೆ ಜನಕ್ಕೆ ನಾನು ಸಖತ್ತಾಗಿ ಇಷ್ಟ ಆಗಿದ್ದೀನಿ. ಆ್ಯಂಡ್ ಜೊತೆಗೆ ನಾನು ಇಲ್ಲಿ ಆಟ ಆಡ್ತಿರುವಂಥ ರೀತಿ ಸಖತ್ತಾಗಿದೆ, ಯಾವುದೇ ತಪ್ಪುಗಳಿಲ್ಲ ಅಂತ ಅವ್ರು ಅನ್ಕೋತಾರೆ. ಅದಕ್ಕೆ ತುಂಬ ಇಂಪಾರ್ಟೆಂಟ್ ಆಗುವಂಥದ್ದು ಸುದೀಪ್ ಅಣ್ಣವರ ಇಂಪುಟ್ಗಳು. ಸೊ ಇವಾಗ ಬೇರೆ ಸ್ಪರ್ಧಿಗಳ ವಿಷಯಗಳಿಗೆ ಬಂದರೆ ಅಪ್ರಿಷಿಯೇಷನ್ ಸಿಕ್ಕಿಲ್ಲ ಅಂದರೆ ಅವ್ರ ಕತೆ ಏನಾಗಿರ್ಬೇಡ ತಿಳ್ಕೊಳ್ಳಿ. ಅದ್ರ ಜೊತೆಗೆ ಒಂದಿಷ್ಟು ಗೊಂದಲ ಕ್ರಿಯೇಟ್ ಮಾಡೋ ರೀತಿ ಪ್ರಶ್ನೆಗಳು ಬಂದಾಗ ನೀವು ಅವ್ರ ಜೊತೆ ಇದ್ರೆ ತಪ್ಪು, ಇವ್ರ ಜೊತೆ ಇದ್ರೆ ತಪ್ಪು, ಅಲ್ಲಿ ಕೂತ್ಕೋಬಾರ್ದು, ಇಲ್ಲಿ ಕೂತ್ಕೋಬಾರ್ದು, ಅದು ಇದು ಕತೆಗಳು ಈ ಥರ ಬಂದರೆ ಆ ವ್ಯಕ್ತಿಗಳ ಕತೆ ಏನಾಗ್ಬೋದು. ಅದಕ್ಕೆ ಅನ್ಸುತ್ತೆ ಕಾವ್ಯವ್ರ ಕತೆ ಆ ಥರ ಆಗಿದ್ದಂಥದ್ದು ಅದು ಕ್ಲಿಯರಾಗಿ ಗೊತ್ತಾಗ್ತಿದೆ. ಆ್ಯಂಡ್ ಜೊತೆಗೆ ರಾಶಿಕಾ ಶೆಟ್ಟಿ ಅವ್ರಿಗೆ ಏನಾದ್ರು ಈ ಥರ ಒಂದು ಕಿಚನ್ ಚಪ್ಪಾಳೆ ಇದೆ, ಅವ್ರು ಇನ್ಯಾ ಲೆವೆಲ್ಗೆ ಮುಂದೆ ಹೋಗ್ತಾಯಿದ್ರು ಅಂತ ಅನ್ಸುತ್ತೆ ಹೇಳಿ ಕಮೆಂಟ್ ಸೆಕ್ಷನ್ ತಿಳಿಸಿ. ಅದಂತೂ ಪಕ್ಕ ಇಲ್ಲಿ ಆ ವಿಷಯ ಅಂತೂ ಕ್ಲಿಯರಾಗಿ ಗೊತ್ತಾಗ್ತದೆ. ಇವಾಗ ತುಂಬ ಜನ ಧ್ರುವಂತ್ ಅವ್ರನ್ನ ಓವರ್ ಕಾನ್ಫಿಡೆನ್ಸ್ ಅಂತ ಅನ್ಕೋಬೋದು ನೀವು, ಓಕೆನಾ. ಬಟ್ ಏನಪ್ಪ ಅಂದರೆ ಸುದೀಪ್ ಅಣ್ಣ ಹೇಳಿದಂಥ ರೀತಿ ಇದೆಯಲ್ಲ ಅದನ್ನು ತೊಗೊಂಡಾಗ ಒಂದು ಕ್ಲಾರಿಟಿ ಸಿಗುತ್ತೆ. ಸೊ ಆ ಕ್ಲಾರಿಟಿ ನಮ್ಗೆ ಈ ಥರ ಮಾತುಗಳನ್ನ ಆಡೋಕ್ಕೆ ದಾರಿ ಮಾಡಿಕೊಡುತ್ತೆ, ಡಿಫ್ರೆಂಟ್ ಎನರ್ಜಿನ ಕೊಡುತ್ತೆ ಅಂತ ಹೇಳ್ಬೋದು. ಅದೇ ಆಗ್ತಿರುವಂಥದ್ದು. ಸೊ ಎಲ್ಲ ಒಂದು ಸ್ವಲ್ಪ ಪಾಸಿಟಿವ್ ಆಗಿ ತೊಗೊಂಡು ಹೋಗೋಣ, ಓಕೆನಾ. ಇದಾದಮೇಲೆ ನೀವು ನೋಡ್ತಿರೋ ಸ್ಕ್ರೀನ್ ಮೇಲೆ ಬಂದರೆ ನಮ್ಮ ಧ್ರುವ ಎಲ್ಲರಿಗೂ ಡವ ಚೆನ್ನಾಗಿದೆ ಲೈನು. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು. ಆ್ಯಂಡ್ ಇಲ್ಲಿ ಧನುಷ್ ಅವ್ರು ಕೂಡ ಎಕ್ಸ್ಪ್ಲೇನ್ ಮಾಡ್ತಾರೆ ಅನಿಸುತ್ತೆ, ಅಲ್ಲಿ ಆಗಿದ್ದಂಥ ರೀತಿಗಳು ಅವ್ರು ಹೋದಾಗ ಸಿಕ್ಕಾಡೆ ಖುಷಿಯಾಗಿದೆ ಅವ್ರ ಮುಖದಲ್ಲಿ ಕಾಣಿಸಿದೆ. ಆ್ಯಂಡ್ ಇಲ್ಲಿ ಮತ್ತು ಗಿಲ್ಲಿ ಮತ್ತು ಕಾವ್ಯ ಸೊ ಸಿಕ್ಕಾಡೆ ಮಾತಾಡ್ತಿರೋದು ಲೈವ್ ಕ್ಲಿಪ್ಪಲ್ಲಿ ನೋಡಿದೆ, ಚೆನ್ನಾಗಿತ್ತು. ಆ್ಯಂಡ್ ಇಲ್ಲಿ ರಘುವಣ ಮತ್ತು ರಕ್ಷಿತ್ ಅವರು, ನಾನು ರಕ್ಷಿತ್ ಅವ್ರ ಪ್ರೊಮೋ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಸೊ ಧ್ರುವಂತ್ ಅವ್ರದ್ದು ಹಾಕಿದ್ದಾರೆ, ಇಂಟ್ರೆಸ್ಟಿಂಗ್ ಆಗಿದೆ ವಿಷಯಗಳು. ಇರಲಿ ಓಕೆನಾ, ತಪ್ಪೇನಿಲ್ಲ. ಸೊ ಈಗ ಪ್ರೊಮೋದಲ್ಲಿ ಒಂದಿಷ್ಟು ಮಾತನಾಡಿದಾರಲ್ವಾ, ಅದನ್ನು ನೋಡ್ತಾ ರಿಯಾಕ್ಷನ್ ಕೊಡ್ತಾ ಮಾತಾಡ್ತಾ ಹೋಗೋಣ ಬನ್ನಿ. ಇಟ್ಟು ಕಲಿಸಿದ್ದು ಒನ್ ಮ್ಯಾನ್ ಆರ್ಮಿ ಆಗಿ ಆಟ ಆಡ್ತಾನೆ. ಆ್ಯಕ್ಚುಲಿ ಆದಷ್ಟು ಒನ್ ಮ್ಯಾನ್ ಆಗಿ ಇದ್ದಾರೆ, ಜೊತೆಲಿ ಯಾರೋ ಒಬ್ರು ಇರಲೇಬೇಕು, ಸಿಂಗಲ್ ಆಡೋಕ್ಕಾಗಲ್ಲ. ಬಟ್ ಆದರೂ ಆಟದಲ್ಲಿ ಒಂದು ಸ್ವಲ್ಪ ಸಿಂಗಲ್ ಅಂತ ಅನಿಸ್ತಾರೆ, ಓಕೆನಾ. ಟಾಸ್ಕ್ ಅಲ್ಲಿ ಅವ್ನ ಹೊರಗಡೆ ಇಡಬೇಕು, ಆಟ ಆಡಕ್ ಬಿಡಬಾರ್ದು ಅಂತ ನನ್ನ ಬ್ಲಾಕ್ ಮಾಡ್ತಾರೆ, ಇದೆಲ್ಲ ಆಗಿದೆ. ಆ್ಯಕ್ಚುಲಿ ಡಿಬಾರ್ ಅವರೇ ಆಗಿದ್ದಂತ ಅನಿಸುತ್ತೆ ಈ ಕಾಲೇಜ್ ಇದರಲ್ಲಿ. ಬಟ್ ಹೌದು, ಕೆಲವು ಟಾಸ್ಕ್ಗಳಿಂದ ಆಚೆ ಇಟ್ಟಿದ್ದಂತ ಕೂಡ ಉಂಟು. ಬಟ್ ಕೊಟ್ಟಂಥ ಟಾಸ್ಕ್ಗಳನ್ನ ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ ಧ್ರುವಂತ್ ಅವರು. ಮಾಡಿ ಟಾಸ್ಕ್ ಕಿತ್ಕೊಂಡು ಆಟ ಆಡಿ ಪ್ರೂವ್ ಮಾಡಿದ್ದೀನಿ. ಜಗಳ ಆಡಿದ್ದು ನಿಮ್ಗೆ ಗೊತ್ತಿರ್ಬೋದು, ಇವ್ರ ಜೊತೆ ಅಶ್ವಿನ್ ಅವ್ರ ಜೊತೆ ಜಗಳ ಆಡಿ ಬೇಕು ಅಂತ ಕಿತ್ಕೊಂಡು ಅದನ್ನು ಆಟ ಆಡಿ ಗೆದ್ದು ಕೂಡ ತೋರಿಸ್ತಾರೆ. ನಿಜ ಹೇಳ್ತೀನಿ, ಸ್ಲೋವಾಗಿ ಸ್ಟಾರ್ಟ್ ಮಾಡ್ತಾರೆ ಗೇಮ್ಗಳನ್ನ, ಬಟ್ ವಿನ್ ಅಂತ ಇವರೇ ಆಗ್ತಾರೆ. ಆ್ಯಂಡ್ ಟಾಸ್ಕ್ಗಳು ಸಖತ್ತಾಗಿ ಆಡ್ತಾರೆ. ನನಗೆ ಮೊದಲು ಕೂಡ ಹೇಳಿದ್ದೆ, ಧನುಷ್ ಅವ್ರು ಬಿಟ್ಟರೆ ಇವರೇ ನೆಕ್ಸ್ಟು ಸ್ವಲ್ಪ ಸಖತ್ತಾಗಿ ಟಾಸ್ಕ್ ಆಡ್ತಿದ್ರು ಸ್ಟಾರ್ಟಿಂಗ್ ಟೈಮಲ್ಲಿ, ಓಕೆನಾ. ಬಟ್ ಮಧ್ಯದಲ್ಲಿ ಏನಾಗ್ತಿತ್ತು ಅಂದರೆ ಇವ್ನ ಆಚೆ ಇಡುವಂಥದ್ದು, ಇವ್ರು ಕೊಡೋದಂತಿರುವಂಥದ್ದು ಇದೇ ಆಗಿ ಸ್ಟಾರ್ಟ್ ಆಯಿತು. ಅಲ್ಲಿಂದ ತಿರ್ಗಾ ಅವ್ರು ವೀಕ್ ಅನ್ನೋ ರೀತಿ ಆಗ್ತಿತ್ತು. ಬಟ್ ಅವ್ರು ಕೂಡ ಟಾಸ್ಕ್ ಸಖತ್ತಾಗಿದ್ದೀರಾ. ಇದೆ ಆರ್ಮಿ ಮುಂದೆ ಇದ್ದಿದ್ದು 24 ತಲೆಗಳು, ಇವತ್ತು 6 ತಲೆಗೆ ತಂದು ನಿಲ್ಸಿದ್ದೀನಿ. ಏನು ಹೇಳ್ತೀರಾ ಇದಕ್ಕೆ. ಬಟ್ ಅಗೇನ್ ಬರುತ್ತೆ ಓವರ್ ಕಾನ್ಫಿಡೆನ್ಸ್ ಆಗಿದೆ ಅಂತ. ಬಟ್ ಅವ್ರ ತಲೆಯಲ್ಲಿ ಒಂದು ಥಾಟ್ ಇದೆ, ಇಲ್ಲಿ ಗಂಟ ಬಂದಿದ್ದೀನಿ ನಾನು ಅಂದಾಗ ಈ ಥರ ಅನ್ಸೋದ್ರಲ್ಲಿ ಏನು ತಪ್ಪಿಲ್ಲ. ಆ್ಯಂಡ್ ಜೊತೆಗೆ ಇವಾಗ ಇವ್ರ ಜೊತೆ ಎಷ್ಟು ಜನ ಕಾಂಪಿಟೇಷನ್ ಕೊಟ್ಟರು, ಓಕೆನಾ. ಇವ್ರು ಇನ್ನೂ ಇಲ್ಲಿದ್ದಾರೆ, ಇನ್ನೆಲ್ಲರೂ ಕೂಡ ಹೊರಗಡೆ ಇದ್ದಾರೆ. ಸೊ ಆ ಥರ ನೋಡಿದಾಗ ಇವ್ರಿಗೆ ಆಗ ಅನಿಸುತ್ತೆ ಸಖತ್ತಾಗಿ ಬಿಲ್ಡಪ್ ಕೊಡ್ತಾ ಇದ್ದಾರೆ. ಮಾತುಗಳಂತೂ ಸಖತ್ತಾಗಿ ಕಡಕಾಗಿ ಆಡ್ತಾ ಇದ್ದಾರೆ ಅಂತ ಕೂಡ ಹೇಳ್ಬೋದು. ಸ್ಪೀಚ್ ಸಖತ್ತಾಗಿದೆ. ನನಗೆ ಕಾಂಪಿಟೀಟರ್ ಇರಬಾರ್ದು ಈ ಮನೆಯಲ್ಲಿ, ಆ ರೀತಿ ದೇವನಿಂದ. ಬಟ್ ಏನಪ್ಪ ಅಂದರೆ ಸಮ್ಟೈಮ್ಸ್ ಇದು ಯಾಕೆ ಸುಳ್ಳು ಅನ್ಸ್ಬಿಡುತ್ತೆ ಅಂದರೆ ಅವರೇ ಬಾಯ್ಬಿಟ್ಟು ಹೇಳಿದ್ರು, ನಾನು ಏನು ಮಾಡ್ತಿದ್ದೀನಿ, ನನಗೆ ಯಾರು ಓಟ್ ಆಗ್ತಾನೆ, ಹೆಂಗೆ ಸೇವ್ ಆಗ್ತೀನಿ ಅಂತ ಅವರೇ ಕ್ವಶನ್ ಮಾಡ್ಕೊಂಡು ಹೇಳಿದ್ದು ಉಂಟು. ಸೊ ನನ್ನ ಪ್ರಕಾರ ಇವರ ಜರ್ನಿ ಚೇಂಜ್ ಆಗಿದ್ದೆ ಆ ಸೀಕ್ರೆಟ್ ರೂಮಿಂದ ಅಂತ ಅನಿಸುತ್ತೆ. ಎಲ್ಲ ಪಾಸಿಟಿವ್ ಆಗಿ ತುಂಬ ಚೆನ್ನಾಗಿದೆ ಇವಾಗ. ಬಟ್ ಅಲ್ಲಿಂದ ನೋಡಿದಾಗ ಧ್ರುವಂತ್ ಸಖತ್ ಅನಿಸ್ತಾರೆ. ಮೊದಲು ಕೂಡ ಟಾಸ್ಕ್ ಎಲ್ಲ ಚೆನ್ನಾಗಿ ಆಡ್ತಾಯಿದ್ರು. ಬಟ್ ಅವ್ರು ಎಲ್ಲೋ ಒಂದು ಕಡೆ ಅದೇ ಈ ಮಲ್ಲಮ್ಮರ ಜೊತೆ ಇದ್ದಾಗ ಕಾಣಿಸ್ಕೊತಿದ್ದಿಲ್ಲ, ಮತ್ತು ಅದೇ ಒಂದಿಷ್ಟು ನೆಗೆಟಿವ್ ಕೂಡ ಆಗಿತ್ತು. ಅವೆಲ್ಲ ಬಿಟ್ಟರೆ ಇವಾಗ ಸೀಕ್ರೆಟ್ ರೂಮಿಂದ ಬಂದಮೇಲೆ ತುಂಬ ಚೆನ್ನಾಗಿ ಸ್ಟ್ರಾಂಗಾಗಿ ಕಾಣಿಸ್ಕೊಂಡಿದ್ದಾರೆ ಅಂತ ಕೂಡ ಹೇಳ್ಬೋದು. ಬಟ್ ಅದಕ್ಕಿಂತ ಮುಂಚೆ ಅವರೇ ಹೇಳಿದ್ರು ಹಾಗೆ ತುಂಬ ವಿಷಯಗಳಿದೆ. ಆ್ಯಕ್ಚುಲಿ ಅವಾಗಲೇ ಒಟ್ಟೋಗ್ತೀನಿ ಅಂತ ಕೂಡ ಹೇಳಿದರು. ಸೊ ಇವಾಗ ಈ ಥರ ಬಿಲ್ಡಪ್ ಕೊಡ್ತಾ ಇದ್ದಾರೆ, ಕೊಡಲಿ, ಏನು ತಪ್ಪಿಲ್ಲ.
ಚೆನ್ನಾಗಿ ಕಾಣಿಸಿದ್ದಾರೆ ಆ್ಯಕ್ಚುಲಿ. ಬಟ್ ಆ ಎನರ್ಜಿ ನಂಗೆ ಇಷ್ಟ ಆಯಿತು. ಒಂದು ಡಿಫ್ರೆಂಟ್ ವ್ಯಕ್ತಿ ಅಂತ ಕೂಡ ಹೇಳ್ಬೋದು. ನನ್ನ ಪ್ರಕಾರ ನಂಗೆ ಈ ಸೀಸನ್ ನಂಗೆ ಈ ವ್ಯಕ್ತಿ ಹೇಗೆ ಅಂತ ಅರ್ಥ ಮಾಡೋಕೆ ನನಗೂ ಕೂಡ ಕಷ್ಟ ಆಗಿದೆ. ಓಕೆನಾ, ಸ್ವಲ್ಪ ಮಿಸ್ಟ್ರಿ ಪರ್ಸನು. ಅಂದರೆ ಇವಾಗ ಯಾವುದೋ ಒಂದು ಸಿಚುವೇಶನ್ ಅಂತ ಬಂದಾಗ ಯಾರೋ ಒಬ್ಬರು ನೇಮ ತಗೋತಾರೆ ಅಂತ ನಾವು ಈಸಿಯಾಗಿ ಹೇಳ್ಬಿಡ್ಬೋದು ಓಕೆನಾ ಬೇರೆಯವರಲ್ಲಿ. ಬಟ್ ಧ್ರುವಂತಲ್ಲಿ ಅದು ಸ್ವಲ್ಪ ಕಡಿಮೆ. ಸಿಕ್ಕಾಬಿಟ್ಟೆ ಒಂದು ಸಲ ಸರ್ಪ್ರೈಸ್ ಆಗಿ ಅವರ ಡಿಸಿಷನ್ಗಳಿರುತ್ತೆ. ಏನೋ ಒಬ್ಬ ಒಳ್ಳೆ ವ್ಯಕ್ತಿ ಅಂತ ಕೂಡ ಅನಿಸ್ತಾರೆ ನನಗೆ ತುಂಬ. ಬಟ್ ಒಂದಿಷ್ಟು ತಪ್ಪು ಕೆಲಸ ಕೂಡ ಮಾಡ್ತಾರೆ. ಮನುಷ್ಯ ಅಂತ ಬಂದಾಗ ಅದು ಇದ್ದಿದ್ದೆ, ಏನೂ ಮಾಡೋಕ್ಕಾಗಲ್ಲ. ಬಟ್ ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ಅಂತಲೇ ಹೇಳ್ಬೋದು. ನೈಸ್. ಇದಾದಮೇಲೆ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು. ಸೊ ಇದು ಯಾವ್ಯಾವ ಇದೆ, ಮಲ್ಲಮ್ಮನ ಜೊತೆ ಇರುವಂಥದ್ದು, ಮತ್ತು ಇವರು ಕಾವ್ಯರ ಜೊತೆ ಜಗಳ ಆಗಿದ್ದಂಥದ್ದು ಅದು ನೆನಪಿದೆ. ಮತ್ತು ಈ ಟೀ ಗಾಂಚಲಿದು ಒಂದು ವಿಷಯ ಇದೆ ಇಲ್ಲಿ. ಮತ್ತು ರಕ್ಷಿತವ್ರ ಜೊತೆ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಆಗಿದ್ದಂಥದ್ದು, ಮತ್ತು ಕಳಪೆಗೆ ಹೋಗಿದ್ದಂಥದ್ದು, ಆ್ಯಂಡ್ ಸಗಣಿದು ಹಾಕ್ಕೊಂಡಿರುವಂಥದ್ದು, ಮತ್ತು ಯಾವುದೋ ಒಂದು ಟಾಸ್ಕ್ ಕೂಡ ಇದೆ ಅಂತ ಅನ್ಕೋತೀನಿ ಇದು. ಆಮೇಲೆ ಅಶ್ವಿನವ್ರ ಜೊತೆ ಕೂತಿರುವಂಥದ್ದು, ಆ್ಯಂಡ್ ಕಿಚ್ಚನ ಚಪ್ಪಾಳೆ, ರಘುನ ಜೊತೆ ಕೂಡ ಒಂದಿಷ್ಟು ವಾದ ವಿವಾದದ್ದು ಇಷ್ಟೆಲ್ಲ ಹಾಕಿದ್ದಾರೆ. ಸೊ ಒಂದು ಒಳ್ಳೆ ಜರ್ನಿ ಅಂತ ಕೂಡ ಹೇಳ್ಬೋದು. ಬಟ್ ಅವರು ತುಂಬ ಲೇಟಾಗಿ ಸ್ಟಾರ್ಟ್ ಮಾಡುವ ಅಂತ ಅನಿಸುತ್ತೆ ನನ್ನ ಪ್ರಕಾರ. ಮೊದಲೇ ಸ್ಟಾರ್ಟ್ ಮಾಡಿದ್ರು, ಇವಾಗ ಏನು ಹೇಳ್ತಿದ್ದಾರೆ ಅದೆಲ್ಲ ಹೊರ್ತಿರೋಂಥದ್ದು. ಅವರು ತುಂಬ ಲೇಟಾಗಿ ಸ್ಟಾರ್ಟ್ ಮಾಡಿದ್ರು. ಬಟ್ ಸ್ಟಾರ್ಟ್ ಮಾಡಿದ್ರು ಕೂಡ ಚೆನ್ನಾಗಿ ಸ್ಟಾರ್ಟ್ ಮಾಡಿದ್ರು ಅಂತ ಕೂಡ ಹೇಳ್ಬೋದು. ಲಾಸ್ಟಲ್ಲಿ ಏನೇನು ಆಯ್ತು ಬೇಕಾಗಿತ್ತು ಅವ್ರಿಗೆ ಸಿಗ್ತಾಯಿದೆ. ಬಟ್ ಏನಪ್ಪ ಅಂದರೆ ಈ ವಾರ ಕಿಚ್ಚನ ಚಪ್ಪಾಳೆಯನ್ನು ಇಡೀ ಸೀಸನ್ ಕೊಡೋ ಬದಲು ಈ ವಾರಕ್ಕೆ ಕೊಟ್ಬಿಟ್ಟಿದ್ರೆ ಐ ಥಿಂಕ್ ಇವಾಗ ಏನು ನೆಗೆಟಿವ್ ಆಗ್ತಿದೆ ಅದು ಆಗ್ತಿರಲಿಲ್ಲ ಅಂತ ಅನಿಸುತ್ತೆ. ಇರಲಿ, ಏನೂ ಮಾಡೋಕ್ಕಾಗಲ್ಲ. ಬಟ್ ಏನಪ್ಪ ಅಂದರೆ ಒಂಥರ ಡಿಫ್ರೆಂಟ್ ವ್ಯಕ್ತಿ, ಒಳ್ಳೆಯದಾಗಲಿ, ಚೆನ್ನಾಗಿರಲಿ. ಆ್ಯಂಡ್ ಇವಾಗ ಬಿಗ್ ಬಾಸ್ ಮುಗಿದು ಹೋದ್ಮೇಲೆ ಹೊರಗಡೆ ಬಂದಮೇಲೆ ಒಂದು ಒಳ್ಳೆ ಪ್ರಾಜೆಕ್ಟ್ಗಳು ಸಿಕ್ಕಿ ಚೆನ್ನಾಗಿ ಪ್ರಾಜೆಕ್ಟ್ ಮಾಡಿ ಒಳ್ಳೆಯದಾಗಲಿ, ಚೆನ್ನಾಗಿರಲಿ ಅಷ್ಟೇ. ಸೊ ನಿಮ್ಗೆ ಏನಿಸ್ತು ಕಮೆಂಟ್ ಸೆಕ್ಷನ್ ತಿಳಿಸಿ. ಸಿಗೋಣ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.